This is flavor is strawberry. ಸ್ಟ್ರಾಬೆರಿ ಫ್ಲೇವರ್ ಐಸ್ ಕ್ರೀಮ್ ತಿನ್ನೋದಕ್ಕೆ ಕಾರಣ ಇಷ್ಟೇ. ತಿರುಪತಿ ಬೆಟ್ಟನ ಕಂಪ್ಲೀಟ್ ಆಗಿ ಹತ್ತಾಯಿತು. ಬೆಟ್ಟ 9 ಕಿಲೋಮೀಟರ್ 3550 ಸ್ಟೆಪ್ಸ್ ಇದೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಪಯಣ ತಿರುಪತಿಯ ಬೆಟ್ಟದ ಕಡೆ. ಮುಂಜಾನೆ 5:30ಗೆ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ. ಆದ್ರೆ ಅಲ್ಲಿ ಡೋರ್ ಓಪನ್ ಮಾಡೋದಕ್ಕೆ 5:45 ಆಯ್ತು. ಇಲ್ಲಂತೂ ಜನ ಸಾಗರನೆ ಬಂದಿತ್ತು. ಗೇಟ್ ಓಪನ್ ಮಾಡ್ದಲೆ ಹೀಗೆ ಖಾಲಿ ಆಗಿತ್ತು ರಾಜ ಗೋಪುರ. ಮೊದಲನೇದಾಗಿ ಬೆಟ್ಟ ಹತ್ಬೇಕಾದ್ರೆ ನಮಗ್ ಸಿಕ್ಕಿದ್ದು ವಿಷ್ಣುವಿನ ಕೂರ್ಮ ಅವತಾರದ ದರ್ಶನ. ಸುಮಾರು 250 ಮೆಟ್ಲು ಹತ್ತಿದ್ದಂಗೆ ಮೈಸೂರು ಗೋಪುರ. ಸುಮಾರು 500 ಮೆಟ್ಲತ್ತ ಮೇಲೆ ಜ್ಞಾನೇಂದ್ರ ಮೋಕ್ಷ ಸಿಗುತ್ತೆ. ಇಲ್ಲಿ ಆನೆ ಆಕಾರನ ನಾವು ನೋಡ್ಬೋದು. 700 ಮೆಟ್ಲು ಹತ್ತುತ್ತಿದ್ದಂಗೆ ನಮಗೆ ವರಾಹ ಸ್ವಾಮಿ ದರ್ಶನ ಆಯಿತು. ಫೈನಲಿ 1150ನೇ ಮೆಟ್ಲಿಗೆ ಎಲಕಾಯೆಲ್ಲ ಮಂಟಪ ಸಿಕ್ತು. ವಿಷ್ಣುವಿನ ನರಸಿಂಹ ಅವತಾರ ಆಗಿದೆ. ಇವಾಗ ಕತ್ಲೋಗಿ ಬೆಳಕು ಬಂದಿದ್ರಿಂದ ಒಂದು ವ್ಯೂ ಪಾಯಿಂಟ್ ಸಿಕ್ತು. ಬೆಟ್ಟ ಹತ್ಬೇಕಾದ್ರೆ ನಮಗೆ ಹಲವು ಪ್ರಾಣಿಗಳು ಕಾಣಿಸ್ತು. ಅದರಲ್ಲಿ ಜಾಸ್ತಿ ಕಾಣಿಸಿದಂದ್ರೆ ಈ ರೀತಿ ಅಳಿಲುಗಳು. ನಮಗೆ ದರ್ಶನ ಆಗಿದೆ ವಾಮನನ ರೂಪ. ಹತ್ಬೇಕಾದ್ರೆ ಡೌಟಲ್ಲಿದ್ರು. ಫೈನಲಿ ನಾವು ಬಂದು ರೀಚ್ ಹಾಕಿದ್ದೆ ಗಾಳಿ ಗೋಪುರ. ಇಲ್ಲಿ ಎಡಕ್ಕೆ ಬಲಕ್ಕೆ ಶಂಖಚಕ್ರ ಹಾಗೂ ಮಧ್ಯದಲ್ಲಿ ನಾವು ತಿಲಕನ ನೋಡ್ಬೋದು. ಈವರೆಗೂ ನಾನು ನೋಡಿದ ಬೋರ್ಡ್ಗಳಲ್ಲೇ ಒಂದ್ರಲ್ಲಿ ಮಾತ್ರ ಕನ್ನಡದಲ್ಲಿ ಬರೆದಿದ್ರು ಈ ಗೋಪುರಂ ವೈದ್ಯಶಾಲಾ ಅಂತ. ತಿರುಪತಿಲಿ ಪೂಜೆ ಮಾಡಿಸಲ್ಲ, ಆ ಕಾರಣ ಇಲ್ಲೇ ಕಾಯಿಗಳನ್ನ ಹೊಡಿತಾರೆ. ಇಲ್ಲಿ ಒಂದು ಪೂಜೆ ಮಾಡಿ ಪ್ರಸಾದ ತಿಂದು ನಾವು ಮುಂದೆ ಹೊರಟ್ವಿ. ಮುಂದೆ ಏನಪ್ಪ ಅಂದರೆ ಮೆಟ್ಲುಗಳಿರೋದಿಲ್ಲ. ಇಲ್ಲಿ ನಮಗೆ ಸಮವಾದ ನೆಲ ಸಿಗುತ್ತೆ. ಗಾಳಿಗೋಪುರದಿಂದ ಸಂವಾದ ನೆಲಕ್ಕೆ ಬಂದಾಗ ನಮಗೆ ಫಸ್ಟ್ ಸಿಗೋದೆ ವಿಷ್ಣುವಿನ ಆದಿಮೂರ್ತಿ. ಏನಾದರೂ ಬೇಡ್ಕೊಂಡು ಮರಗಳಿಗೆ ಈ ರೀತಿ ಬಟ್ಟೆಗಳು ಕಟ್ತಾರೆ. ಹಾಗೆ ಮೆಟ್ಲುಗಳಿಗೆ ಅರಿಶಿನ ಕುಂಕುಮ ಇಟ್ಕೊಂಡ್ಬರ್ತಾರೆ. ದಾರಿ ಉದ್ದಕ್ಕೂ ಕಂಬತ್ಗಳ ಮೇಲೆ ವಿಷ್ಣುವಿನ ಸ್ತೋತ್ರ ಬರೆದಿರ್ತಾರೆ. ಸುಮಾರು 2000 ಮೆಟ್ಲು ಹತ್ತದ ಮೇಲೆ ನಮಗೆ ಇಲ್ಲಿ ಆ ಕಡೆಯಿಂದ ಬಂದಿರೋ ವೆಹಿಕಲ್ಸ್ ಕೂಡ ಕಾಣಿಸ್ತು. ಇದು ನಮ್ಮ ರಾಮನ ಅವತಾರ. ರಾಮನ ಅವತಾರ ದರ್ಶನ ಮಾಡಾದ್ಮೇಲೆ ನಮಗೆ ಸಿಕ್ಕಿದ್ದು ಬಲರಾಮನ ಅವತಾರ. 3550 ಮೆಟ್ಲಲ್ಲಿ 2500 ಮೆಟ್ಲು ಹತ್ತಾಗಿದೆ. ಸಂವಾದನೆಲ್ಲ ಮುಗಿತಿದ್ದಂಗೆ ನಮಗೆ ಕೃಷ್ಣನ ದರ್ಶನ ಆಯಿತು. ಜಿಂಕೆಗಳಲ್ಲಿ ಒಂದು ವಿಧವಾದ ಕಡವೆಯನ್ನು ನಾವಿಲ್ಲಿ ನೋಡಿದ್ವಿ. ನಂತರ ನಾವು ಮೊದಲೇ ನೋಡಿದಾಗೆ ರೂಟ್ ಮ್ಯಾಪ್ ಇಲ್ಲಿತ್ತು. ಬೆಟ್ಟ ಹತ್ತಬೇಕಾದ್ರೆ ದಣಿವಾದರೆ ಇಲ್ವಾ ಅಂದರೆ ಹಸುವಾದರೆ ತಿನ್ನೋದಕ್ಕಂತ ಇಲ್ಲಿ ವಿಧವಾದ ತಿಂಡಿಗಳು ಕೂಡ ಸಿಗುತ್ತೆ. ಬೆಟ್ಟದಲ್ಲಿ ಕಾಮನ್ ಆಗಿ ಓಡಾಡೋದಂದ್ರೆ ಜಿಂಕೆಗಳು. ಇವಾಗ ನಾವು ಗಾಳಿಗೋಪುರ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದೆ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಚಾರ್ಜಿಂಗ್ ಖಾಲಿಯಾಗಿದ್ದ ಕಾರಣ ನನ್ನಲ್ಲಿ ಏನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಸಿಕ್ಕಿದ್ದು ಕೊತ್ತ ಮಂಟಪ. ಇದುವರೆಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು. ಈಗ ನಾಷ್ಟ ಮುಗಿಸ್ಕೊಂಡು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ನಾವು ಜಿಂಕೆಗಳನ್ನ ಬಿಟ್ಟರೆ ಜಾಸ್ತಿ ನೋಡೋದು ಈ ಕಾಡು ಅಳಿಲುಗಳು. ಸೊ ಈಗ ನರಸಿಂಹಸ್ವಾಮಿ ದೇವಸ್ಥಾನ ಆಗ್ತಿದ್ದಂಗೆ ಉಳಿದಿರೋದು ಒಂದೇ ಒಂದು ಗೋಪುರ. ಅದು ಮೊಳ್ಕಾಲ್ ಮಟ್ಟಿ ಗಾಳಿ ಗೋಪುರ. ಅಂದರೆ ಈ ಗೋಪುರನ ನಾವು ಮೊಳ್ಕಾಲಲ್ಲಿ ಹತ್ತಬೇಕು. ಅದು ನಾವು ಏನು ಅನ್ಕೊಂಡು ಹತ್ತೀವೋ ಅದು ನೆರವೇರುತ್ತೆ. ಆ ಗೋಪುರಕ್ಕೆ ಹೋಗ್ಬೇಕಂದ್ರೆ ನಾವು ಗಾಡಿಗಳು ಬರೋಂತಹ ರೋಡ್ ದಾಟ್ಕೊಂಡು ಹೋಗಬೇಕು. ಫೈನಲಿ ಇದೊಂದು ಲಾಸ್ಟ್ ಗೋಪುರ, ಮೊಳಕಾಲ್ಮಟ್ಟಿ ಗೋಪುರಕ್ಕೆ ಬಂದಿದ್ದೀವಿ. ಈ ಪ್ರಾಣಿಗಳ ಹೆಸರು ಬಂದು ಬೂದು ಉದ್ದ ಅಂತ. ಇದು ಹನುಮಂತನ ರೂಪ ಅಂತಲೇ ಕರೀತಾರೆ. ನರಸಿಂಹಸ್ವಾಮಿ ದೇವಸ್ಥಾನ ಆದಮೇಲೆ ನಮಗೆ ಸಿಕ್ಕಿದೆ ಈ ಗಾಳಿ ಗೋಪುರ, ಮೊಕಾಳಿ ಮಿಟ್ಟ ಗೋಪುರ. ಯಾರಿಗೆ ಮೊಳಕಾಲಲ್ಲಿ ಹತ್ತುವ ಶಕ್ತಿ ಇದೆಯೋ ಅವರು ಕೆಲವೊಂದು ಮೆಟ್ಲುಗಳನ್ನ ಹತ್ತುತ್ತಾರೆ. ಆಮೇಲೆ ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಾರೆ. ಬೆಟ್ಟದ ಸ್ಟಾರ್ಟಿಂಗಲ್ಲಿ ನಾವು ನೋಡಿದಾಗೆ ಹೇಗೆ ಅರಿಶಿನ ಕುಂಕುಮ ಹಚ್ಕೊಂಡ್ಬರ್ತಿದ್ರು ಹಾಗೆ ಇಲ್ಲೂ ಕೂಡ ಮೆಟ್ಲುಗಳಿಗೆ ಅರಿಶಿನ ಕುಂಕುಮ ಹಚ್ಕೊಂಡ್ಬರ್ತಾರೆ. ಮುಂದೆ ಬಶ್ಯಾಕರ್ಲ ಸನ್ನಿಧಿ ನೋಡಿದ್ವಿ. ತಿರುಮಲಾಗ ಹತ್ರ ಹೋಗ್ತಿದ್ದಂಗೆ ನಮಗೆ ಇಲ್ಲಿನ ರಾಜರ ಬಗ್ಗೆ ತಿಳ್ಕೊಬೋದು. ಪೊಯ್ಗೈ ಅಲ್ವಾರ್ ಅನ್ನೋರು, ಇನ್ನೊಬ್ಬರು ಭೂತ ತಲ್ವಾರ್, ನೆಕ್ಸ್ಟು ಪೆರಿಯಾರ್, ತಿರುಮಲೈ ಸಾಯಿ ಅಲ್ವಾರ್, ಕುಲಶೇಖರ್ ಅಲ್ವಾರ್, ತಿರುಪನ್ನ ಅಲ್ವಾರ್. ಇಲ್ಲಿಗೆ 3550 ಸ್ಟೆಪ್ಸ್ ಮುಗೀತು. ಬೆಟ್ಟ ಹತ್ತಿದ್ದು ಮುಗೀತು. ಬೆಟ್ಟ ಹತ್ತಿದ್ರೂ ದರ್ಶನಕ್ಕೆ ಕ್ಯೂ ಅಲ್ಲಿ ನಿಲ್ಲೇಬೇಕು. ಮಿನಿಮಮ್ 3 ಅವರ್ಸ್ ಆದಮೇಲೆ ಟಿಕೆಟ್ ಸಿಕ್ತು. ದರ್ಶನ ಕೂಡ ಆಯಿತು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.